CIET NCERT ವತಿಯಿಂದ ಬನ್ನಿ GSTಯನ್ನು ಅರ್ಥ ಮಾಡಿಕೊಳ್ಳೋಣ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ನಮಸ್ಕಾರ, ನನ್ನ ಹೆಸರು ಮುಕೇಶ್. ಇದು ಕಳೆದ ಬೇಸಿಗೆ ರಜಾ ದಿನಗಳ ಬಗ್ಗೆ ಮಾತುಗಳಾಗಿವೆ. ಆ ರಜಾ ದಿನಗಳು ವಿಶೇಷವಾಗಿದ್ದವು, ಏಕೆಂದರೆ ನಾನು ಮತ್ತು ನನ್ನ 3 ಸ್ನೇಹಿತರು ರಮೇಶ್, ಸುರೇಶ್ ಮತ್ತು ಗಣೇಶ್ ಒಟ್ಟಿಗೆ ಗೋವಾ ಭೇಟಿ ನೀಡಲಿದ್ದೆವು. ಈ ಬಾರಿಯ ರಜಾ ದಿನಗಳಲ್ಲಿ ನಾವೆಲ್ಲರೂ ಮೋಜು ಮಸ್ತಿ ಮಾಡ್ತೇವೆ. ಹೌದು, ನನ್ನಿಂದ ಇನ್ನು ಕಾಯಲು ಸಾಧ್ಯವಿಲ್ಲ. ಈಗ ಸಮಯ ವ್ಯರ್ಥ ಮಾಡದೆ ನಿಲ್ದಾಣಕ್ಕೆ ಹೋಗಿ ಟಿಕೆಟ್ ಕಾಯ್ದಿರಿಸೋಣ. ನಂತರ ಪ್ಯಾಕಿಂಗ್ ಕೂಡ ಮಾಡಬೇಕು. ಮಗನೇ, ಎಲ್ಲಾ ವಸ್ತುಗಳನ್ನ ಇಟ್ಕೊಂಡಿದ್ಯಾ? ಹೌದು ಅಮ್ಮ, ಎಲ್ಲವನ್ನೂ ಇಟ್ಕೊಂಡಿದ್ದೇನೆ. ನಾವು 4 ಗೆಳೆಯರು ನಮ್ಮ ಎಲ್ಲ ಸಾಮಾನುಗಳನ್ನ ಪ್ಯಾಕ್ ಮಾಡಿದೆವು. ಕೊನೆಗೂ ಗೋವಾಕ್ಕೆ ಹೋಗೋ ದಿನ ಬಂದೇ ಬಿಟ್ಟಿದ್ದು. ನಾವೆಲ್ಲರೂ ತುಂಬಾ ಉತ್ಸುಕರಾಗಿದ್ದೆವು. ನಮ್ಮ ರೈಲು ಬಂದೇ ಬಿಡ್ತು. ನಾನು ಹೋಟೆಲ್ ಬುಕ್ ಮಾಡಿ ಸ್ಟೇಷನ್ನಿಂದ ನೇರವಾಗಿ ಅಲ್ಲಿಗೆ ತಲುಪಿದೆವು. ಸರ್, ನಾನು ನಿಮ್ಮ ಹೋಟೆಲ್ನಲ್ಲಿ ಮುಕೇಶ್ ಹೆಸರಲ್ಲಿ 4 ಒಂದು ರೂಮ್ ಬುಕ್ ಮಾಡಿದ್ದೆ. ಹೌದು ಸರ್, ನೀವು 4 ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ನೀಡಿ. ಹೋಟೆಲ್ ಉದ್ಯೋಗಿ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ನ ಫೋಟೋ ಕಾಪಿ ಮಾಡಿದ ಮತ್ತು ನಮಗೆ ಅವರ ರಿಜಿಸ್ಟರ್ನಲ್ಲಿ ಸಹಿ ಮಾಡಲು ಹೇಳಿದ. ನಾನು ನನ್ನ ಕೋಣೆಯ ಕೀ ತೆಗೆದುಕೊಂಡೆ. ಆದರೆ ಸಾಮಾನು ಹಿಡಿದು ಮೆಟ್ಟಿಲುಗಳ ಕಡೆ ತಿರುಗಿದಾಗ ಏನೋ ನೆನಪಾಯಿತು. ಸರ್, ನೀವು ನನ್ನ ಆಧಾರ್ ಕಾರ್ಡ್ನ ಫೋಟೋ ಕಾಪಿ ನನಗೆ ನೀಡಬಹುದೇ? ಹಾ, ಖಂಡಿತ. ಬಹಳ ಮುಖ್ಯವಾದ ಕೆಲಸ ಮಾಡಲು ನಾನು ಮರೆತಿದ್ದೇನೆ. ಮುಕೇಶ್ ಭಾಯ್, ನೀನು ಏನ್ ಬರೀತಿದ್ದೆ ಹೇಳೋ? ಇಲ್ಲಿಯೂ ಓದುವುದೇ? ಏನಾದ್ರೂ ಹೇಳ್ತಿದ್ಯಾ? ನಾವು ಯಾವಾಗಲೂ ಫೋಟೋ ಕಾಪಿಯ ಉದ್ದೇಶವನ್ನು ಅದರ ಮೇಲೆ ಬರೆಯಬೇಕು. ನಾನು ಹೇಳ್ತಿರೋದು ನೀವು ಸಹ ಎಲ್ಲರೂ ಬರೆಯಬೇಕು ಅಂತ. ಇದು ನಿಮ್ಮ ದಾಖಲೆಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಈ ಆಧಾರ್ ಕಾರ್ಡ್ನ ಫೋಟೋ ಕಾಪಿಯ ಏಕೈಕ ಉದ್ದೇಶವೆಂದರೆ ಅದನ್ನ ಗಿರೀಶ್ ಕೇವಲ ಹೋಟೆಲ್ನಲ್ಲಿ ಕೊಠಡಿ ಕಾಯ್ದಿರಿಸಲು ಬಳಸಿದ್ದರು. ಅರೆ, ಅದನ್ನು ಹೇಗೆ ಬರೀಬೇಕು ಅಂತ ನನಗೂ ತೋರಿಸಿ. ಮತ್ತೆ ನನಗೆ ಕೂಡ. ಅಂದಹಾಗೆ ಎತ್ತರದಿಂದ ಸ್ವಲ್ಪ ಅನುಕೂಲ ಇದೆ. ಮರುದಿನ ನಾವೆಲ್ಲ ಗೋವಾಕ್ಕೆ ಸುತ್ತಾಡಲು ಹೊರಟೆವು. ಗೋವಾದಲ್ಲಿ ಕೆಲವು ದಿನಗಳನ್ನು ಕಳೆದ ನಂತರ ಮನೆಗೆ ಮರಳುವ ಸಮಯ. ಸರ್, ದಯವಿಟ್ಟು ನಮ್ಮ ಬಿಲ್ ಕೊಡಿ. ತಗೊಳ್ಳಿ ಸರ್. ನಿಮ್ಮ ಬಿಲ್ಲು ರೂಪಾಯಿ 2499, ಜೊತೆಗೆ 18% GST. ಇದರೊಂದಿಗೆ ಒಟ್ಟು 2949 ರೂಪಾಯಿ. ತೆಗೆದುಕೊಳ್ಳಿ ಸರ್, ನಿಮ್ಮ 2799 ರೂಪಾಯಿ. ಓಯ್, ಇವು ಕಡಿಮೆ. ಪೂರ್ಣ ಹಣ ಕೊಡಿ. ಇಲ್ಲ ಸರ್, ಇಷ್ಟೇ ಹಣ ಆಗೋದು ಸರ್. ನೀವು ಹೆಚ್ಚು GST ಹಾಕಿದ್ದೀರಿ. ಇಲ್ಲ, ನಾನು ಪರಿಪೂರ್ಣ ಬಿಲ್ ಮಾಡಿದ್ದೇನೆ. ನಾನಿದನ್ನು ಪ್ರತಿದಿನ ಮಾಡುತ್ತೇನೆ. ಇಲ್ಲ. ಹಾ. ಅಷ್ಟು ಸದ್ದು ಕೇಳಿ ಹೋಟೆಲ್ ಮ್ಯಾನೇಜರ್ ಕೂಡ ಅಲ್ಲಿಗೆ ಬಂದರು. ನಾನು ಅವರಿಗೆ ಎಲ್ಲ ವಿಷಯ ಹೇಳಿದೆ ಮತ್ತು ಆ ಬಿಲ್ಲನ್ನು ಕೂಡ ಅವರಿಗೆ ತೋರಿಸಿದೆ. ಸರ್, ಬಿಲ್ನಲ್ಲಿ ಬರೆದಿರುವಷ್ಟು ಹಣ ಕೊಡಬೇಕಾಗ್ತದೆ. ಆದರೆ ಇದು ತಪ್ಪು. ನಿಮಗೆ GST ನಿಯಮಗಳು ಮತ್ತು ಷರತ್ತುಗಳು ಬದಲಾಗಿದ್ದೇವೆ ಎಂದು ಗೊತ್ತಿಲ್ಲವೇ? ಮುಕೇಶ್, ನಮಗೆ ತಡವಾಗ್ತಿದೆ, ಮತ್ತೆ ಟ್ಯಾಕ್ಸಿ ಕೂಡ ಬಂದಿದೆ. ಅರೆ ರಮೇಶ್, ಈ ಜನರು ಹೆಚ್ಚು ಹಣ ಕೇಳ್ತಿದ್ದಾರೆ. ಆದ್ರೆ ಯಾಕೆ? ಯಾಕೆಂದ್ರೆ ಅವರು ಹೆಚ್ಚು GST ಹಾಕಿದ್ದಾರೆ. ಸರ್, ಮುಕೇಶ್ ಹೇಳಿದ್ದು ಸರಿ. ನಾವು ಎಷ್ಟು ಹಣ ಸೂಕ್ತವೋ ಅಷ್ಟು ಮಾತ್ರ ಕೊಡ್ತೇವೆ. ನಮಗೆ ತಡವಾಗ್ತಿದೆ, ನಮ್ಮ ಮಾತನ್ನ ಅರ್ಥ ಮಾಡಿಕೊಳ್ಳಿ. ಅದೆಲ್ಲ ನಮಗೆ ಗೊತ್ತಿಲ್ಲ. ನಾನ್ ನಿಮ್ಮನ್ನು ಪೂರ್ಣವಾಗಿ ಪಾವತಿಸದೆ ಹೋಗಲು ಬಿಡುವುದಿಲ್ಲ. ಈಗ ನಾವು ಇವರಿಗೆ ಹೇಗೆ ಅರ್ಥ ಮಾಡಿಸೋದು? ಸ್ನೇಹಿತರೆ, ನಾವು ನಮ್ಮ ರೈಲನ್ನು ತಪ್ಪಿಸಿಕೊಳ್ಬಾರ್ದು. ಇದನ್ನು ಅರ್ಥ ಮಾಡಿಸಲು ಬೇರೆ ಮಾರ್ಗವಿಲ್ವೇ? ನಾವೀಗ ಏನ್ ಮಾಡೋದು? ನಮ್ಮ ಟ್ಯಾಕ್ಸಿ ಡ್ರೈವರ್ ಕೂಡ ಕಾಯ್ತಿದ್ದಾನೆ. ಆಗ ನನಗೆ ಜ್ಞಾಪಕ ಬಂತು, ಭಾರತ ಸರ್ಕಾರದ ವೆಬ್ಸೈಟ್ನಲ್ಲಿ GST ಬಗ್ಗೆ ಎಲ್ಲ ಮಾಹಿತಿ ನೀಡಲಾಗಿದೆ ಎಂದು. ಇದನ್ನು ನೋಡಿ, ಜುಲೈ 18, 2022ರಿಂದ GST ನಿಯಮಗಳು ಮತ್ತು ಷರತ್ತುಗಳು ಬದಲಾಗಿವೆ. ಇದರ ಪ್ರಕಾರ ನಿಮ್ಮ ಬಿಲ್ನಲ್ಲಿ ಕನಿಷ್ಠ ಮೊತ್ತ 1001 ರೂಪಾಯಿ ಮತ್ತು ಗರಿಷ್ಠ ಮೊತ್ತ 7500 ಆಗಿದ್ರೆ ಅದರ ಮೇಲೆ 12% GST ಅನ್ವಯಿಸುತ್ತದೆ. ಮತ್ತು ಆ ಮೊತ್ತವು 7500ಕ್ಕಿಂತ ಹೆಚ್ಚಿಗಿದ್ದರೆ ಅದರ ಮೇಲೆ 18% GST ಅನ್ವಯವಾಗ್ತದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್. ಇನ್ಮುಂದೆ ಬದಲಾಗುತ್ತಿರುವ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ ಮತ್ತು ಅದನ್ನು ಇಂದಿನಿಂದಲೇ ಜಾರಿಗೆ ತರಲಿದ್ದೇವೆ. ನಂತರ ಸೂಕ್ತ ಬಿಲ್ ಪಾವತಿಸಿ 4 ಟ್ಯಾಕ್ಸಿಯಲ್ಲಿ ಕುಳಿತು ಸ್ಟೇಷನ್ನ ಕಡೆ ಹೊರಟೆವು. ಬೇಗ ನಡೆಯಿರಿ. ಸರಿಯಾದ ಸಮಯಕ್ಕೆ ಸ್ಟೇಷನ್ ತಲುಪಿದೆವು. ನಮ್ಮ ರಜಾ ದಿನಗಳ ಸಿಹಿ ನೆನಪುಗಳೊಂದಿಗೆ ನಾವು ಗೋವಾದಿಂದ ಮನೆಗೆ ಹೋಗ್ತಾ ಇದ್ದೆವು. ಆದ್ರಿಂದ ಇದು ನಮ್ಮ ಬೇಸಿಗೆ ರಜೆಯ ರೋಚಕ ಕಥೆಯಾಗಿತ್ತು.
ಇದುವರೆಗೆ ನೀವು ಕೇಳಿದ್ರಿ ಸಿಐಇಟಿ ಎನ್ಸಿಇಆರ್ಟಿ ವತಿಯಿಂದ ಪ್ರಸ್ತುತಪಡಿಸಲಾದ ಕಾರ್ಯಕ್ರಮ ಬನ್ನಿ ಜಿಎಸ್ಟಿಯನ್ನು ಅರ್ಥ ಮಾಡಿಕೊಳ್ಳೋಣ. ಅನುವಾದ ಮತ್ತು ರೆಕಾರ್ಡಿಂಗ್ ಕ್ಲಾಪರ್ ಎಂಟರ್ಟೈನ್ಮೆಂಟ್ ವತಿಯಿಂದ. ಪ್ರೋಗ್ರಾಂ ಕೋಆರ್ಡಿನೇಟರ್ ಪ್ರೊಫೆಸರ್ ಉಷಾ ಶರ್ಮಾ. ಅಕಾಡೆಮಿಕ್ ಸಪೋರ್ಟ್ ಯಾಚನಾ ಗುಪ್ತಾ.